My dear friends, it's a joy to see you again. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ಮತ್ತೆ ನೋಡುವುದು ಸಂತೋಷವಾಗುತ್ತಿದೆ. Even today, I know that we will receive a mighty miracle. ಇಂದು ಕೂಡ ನೀವು ಬಲವಾದ ಅದ್ಭುತ ಹೊಂದಿಕೊಳ್ಳುತ್ತೀರೆಂದು ನನಗೆ ಗೊತ್ತು. We can see as per Isaiah 44:5. ಮತ್ತು ಅದನ್ನು ಯೆಶಾಯ 44:5 ನೋಡುತ್ತೇವೆ. The Lord says, some will say, I belong to the Lord. ಕೆಲವರು ನಾನು ಯೆಹೋವನ ಭಕ್ತನು ಎಂದು ಹೇಳುತ್ತಾನೆ. Others will call themselves by the name of Jacob. ಇನ್ನೊಬ್ಬನು ಯಾಕೋಬನು ಎನಿಸಿಕೊಳ್ಳುವನು ಎಂದು ಹೇಳಲ್ಪಟ್ಟಿದೆ. Isn't that amazing? ಅದು ಆಶ್ಚರ್ಯವಲ್ಲವೇ? The Lord shares his name and his glory with us. ದೇವರು ತನ್ನ ನಾಮ ಮಹಿಮೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾನೆ. Some will quote my name. ಕೆಲವರು ನನ್ನ ನಾಮ ಹೇಳಿಕೊಳ್ಳುವರು. Some will quote your name also. ಕೆಲವರು ನಿಮ್ಮ ಹೆಸರನ್ನು And ಹೇಳಿಕೊಳ್ಳುವರು. through you they will follow me. ನಿನ್ನ ಮೂಲಕ ಅವರು ನನ್ನನ್ನು ಹಿಂಬಾಲಿಸುತ್ತಾರೆ. That's amazing. ಅದು ಆಶ್ಚರ್ಯ. When a few years back, ಕೆಲವು ವರ್ಷಗಳ ಹಿಂದೆ suddenly a couple came to us and said, ತಕ್ಷಣವಾಗಿ ಒಂದು ದಂಪತಿಗಳು ಬಂದು ನಮಗೆ ಹೇಳಿದರು, we have received a mighty miracle through your ministry, they said about my father. ನಿಮ್ಮ ಸೇವೆಯ ಮೂಲಕ ದೊಡ್ಡ ಅದ್ಭುತ ಹೊಂದಿದ್ದೇವೆ ಎಂದು ನನ್ನ ತಂದೆಯ ಕುರಿತಾಗಿ ಹೇಳಿದರು. And they brought two of their children, one boy, one girl. ಅವರ ಇಬ್ಬರು ಮಕ್ಕಳನ್ನು ತಂದಿದ್ದರು, ಒಂದು ಹುಡುಗ ಒಂದು ಹುಡುಗಿ. And they said both of them are following your children's videos. ಆ ಇಬ್ಬರು ನಿಮ್ಮ ಮಕ್ಕಳ ವಿಡಿಯೋಗಳನ್ನು ಹಿಂಬಾಲಿಸುತ್ತಾರೆ. And you know what? We have named them Sam and Sharon. ಅವರಿಗೆ ಸ್ಯಾಮ್ ಮತ್ತು ಶೇರಾ ಎಂದು ನಾವು ಹೆಸರಿಟ್ಟಿದ್ದೇವೆ. I looked at the boy, he was looking very mischievous. ಹುಡುಗನನ್ನು ನೋಡಿದಾಗ ತುಂಟನಾಗಿ ಕಾಣಿದನು. I told him, please save my name by being a good boy. ಒಳ್ಳೆ ಹುಡುಗನಾಗಿ ನನ್ನ ಹೆಸರನ್ನು ರಕ್ಷಿಸು, ಕಾಪಾಡು ಎಂದು ಹೇಳಿದೆನು. He also said, okay. ಅವನು ಕೂಡ ಸರಿ ಎಂದು ಹೇಳಿದನು. My friends, it's amazing. The Lord places our name in a place of honor. ಸ್ನೇಹಿತರೆ, ಕರ್ತನು ಗೌರವದ ಸ್ಥಾನದಲ್ಲಿ ನಮ್ಮ ಹೆಸರನ್ನು ಇಡುತ್ತಾನೆ. ಆಶ್ಚರ್ಯವಲ್ಲವೇ? Today you might be going through a shameful path with others calling your name in shame. ಇಂದು ಅವಮಾನದ ಮಾರ್ಗದಲ್ಲಿ ಹೋಗುತ್ತಿರಬಹುದು. ಬೇರೆಯವರು ಆ ರೀತಿಯಲ್ಲಿ ನಿಮ್ಮನ್ನು ಕರೆಯಬಹುದು. They might be spitting at your name. ನಿಮ್ಮ ಹೆಸರಿಗೆ ಅವರು ಉಗುಳುತ್ತಿರಬಹುದು. Spitting at what you are producing. ನೀವು ಮಾಡುವುದನ್ನು ನೋಡಿ ಉಗುಳುತ್ತಿರಬಹುದು. You might be broken because of that. ಅದರಿಂದಾಗಿ ನೀವು ಮುರಿದು ಹೋಗಿರಬಹುದು. But my friends, ಆದರೆ ನನ್ನ ಸ್ನೇಹಿತರೆ, there is a glorious act of God that is going to display through your life. ದೇವರ ಮಹಿಮೆಯ ಕಾರ್ಯ ನಿಮ್ಮ ಜೀವಿತದ ಮೂಲಕ ದೇವರು ತೋರಿಸುವನು. So don't worry. ಚಿಂತೆ ಮಾಡಬೇಡಿರಿ. Don't give up. ನಿರಾಶರಾಗಬೇಡಿರಿ. The Lord is going to raise you and do a mighty thing through your own life. ನಿಮ್ಮ ಸ್ವಂತ ಜೀವಿತ ಮೂಲಕ ನಿಮ್ಮನ್ನು ಎಬ್ಬಿಸಿ ದೊಡ್ಡ ಕಾರ್ಯ ಮಾಡುವನು. Expect that and keep following him. ಅದನ್ನು ನಿರೀಕ್ಷಿಸುತ್ತಾ ಆತನನ್ನು Keep ಹಿಂಬಾಲಿಸಿರಿ. doing your best for him. ಆತನಿಗೋಸ್ಕರ ಉತ್ತಮತೆಯನ್ನು And you're ಮಾಡಿರಿ. going to see him work in you ನಿಮ್ಮ ಜೀವಿತದಲ್ಲಿ ಆತನ ಕಾರ್ಯ ಮಾಡುವುದನ್ನು ನೋಡುವಿರಿ. and produce something great. ದೊಡ್ಡ ಕಾರ್ಯ ಉತ್ಪಾದಿಸುವಿರಿ. That everyone is going to praise the Lord and shout your name, ಎಲ್ಲರೂ ಕರ್ತನನ್ನು ಸ್ತುತಿಸಿ ನಿಮ್ಮ ನಾಮ ಎತ್ತುವರು, honoring your name, ನಿಮ್ಮ ಹೆಸರನ್ನು ಗೌರವಿಸುವರು. and say, oh, I am a follower of this ಈ mighty man. ಬಲವುಳ್ಳ ಮನುಷ್ಯನ ಹಿಂಬಾಲಕನು ನಾನು ಎಂದು ಹೇಳುವರು. This mighty woman is so great, ಈ ಬಲವುಳ್ಳ ಮಹಿಮೆ ಶ್ರೇಷ್ಠರಾಗಿದ್ದಾರೆ, displaying the great things of God. ದೇವರ ದೊಡ್ಡ ಕಾರ್ಯಗಳನ್ನು ತೋರಿಸುತ್ತಾ. Let's praise God for this and receive it. ಇದಕ್ಕಾಗಿ ದೇವರನ್ನು ಸ್ತುತಿಸುತ್ತಾ ಹೊಂದಿಕೊಳ್ಳಿರಿ. Loving Lord, ಪ್ರೀತಿಯ ಕರ್ತನೆ, who are we that you're willing to share your glory, your honor with us? ನಾವು ಏನು ಕರ್ತನೆ ನಮ್ಮೊಂದಿಗೆ ನಿನ್ನ ಮಹಿಮೆ ಹಂಚಿಕೊಳ್ಳುತ್ತೀವಿ. Today we might be broken. ಇಂದು ನಾವು ಮುರಿದಿರಬಹುದು. Today we might be little. ಇಂದು ನಾವು ಚಿಕ್ಕವರಾಗಿರಬಹುದು. But we surrender to you, Lord. ನಿಮಗೆ ನಾವು ಒಪ್ಪಿಸಿಕೊಡುತ್ತೇವೆ. Father, work a great and mighty thing through your children. ನಿನ್ನ ಮಕ್ಕಳ ಮೂಲಕವಾಗಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡು. Lord, through their talents, display your great. ಅವರ ಕೌಶಲ್ಯಗಳ ಮೂಲಕ ನಿನ್ನ ದೊಡ್ಡತನ ತೋರಿಸು. Through their skill, do something great through them. ಅವರ ಮೂಲಕ ಏನಾದರೂ ಶ್ರೇಷ್ಠ ಕಾರ್ಯ ಮಾಡು. Father, use them in their spiritual gifts in a mighty way. ಅವರ ಆತ್ಮಿಕ ವರಗಳಲ್ಲಿ ಬಲವುಳ್ಳ ರೀತಿಯಲ್ಲಿ ಉಪಯೋಗಿಸು ತಂದೆಯೇ. To create something that the world has not seen before. ಲೋಕ ಹಿಂದೆ ನೋಡದ ಕಾರ್ಯಗಳನ್ನು ಕಾಣಲಿ. Make their life produce a great fruit, Lord. ಮಹಾಫಲಗಳು ಅವರ ಜೀವಿತದ ಮೂಲಕ ಉಂಟಾಗಲಿ. Thank you, Jesus. ಯೇಸುವೆ ವಂದನೆ. We give you all the glory. ಎಲ್ಲ ಮಹಿಮೆ ನಿಮಗೆ ಕೊಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. My friends, continue to like this video and subscribe to the channel. ನನ್ನ ಸ್ನೇಹಿತರೆ, ಈ ವಿಡಿಯೋ ನಿರಂತರ ವೀಕ್ಷಿಸಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. Send it to all your friends. ನಿಮ್ಮ ಎಲ್ಲ ಸ್ನೇಹಿತರಿಗೆ ಕಳುಹಿಸಿಕೊಡಿರಿ. मेरे प्यारे दोस्तों, मेरे पास एक अच्छी खबर है। इस 15 अगस्त को हम एक परिवार के रूप में आपके पास आ रहे हैं। हम अपने जीवन में परमेश्वर की अद्भुत कृपा देखने के लिए एक साथ प्रार्थना करेंगे। 15 अगस्त को ठीक 11 बजे हमारे जीसस कॉल्स यूट्यूब चैनल पर।
ये हमारे जीसस कॉल्स सोशल मीडिया यूट्यूब चैनल पर होगा। मेरा मानना है कि प्रभु हमारे जीवन को पूरी तरह बदल देंगे, आपके जीवन से सभी समस्याओं और परेशानियों को दूर करेंगे। वो आपको आशीष देंगे और आपका नाम महान करेंगे। ऐसी महान आशीषें आ रही हैं जो आपको एक उज्जवल करियर देंगी। तो विश्वास के साथ इसके लिए प्रार्थना करने के लिए हमसे जुड़ें और हम लाइव वर्शिप और परमेश्वर के वचन के साथ आपके लिए प्रार्थना करेंगे। 15 अगस्त को ठीक 11 बजे हमारे जीसस कॉल्स यूट्यूब चैनल पर ये सेवा अंग्रेजी से हिंदी में होगी, तो आप वहां हमसे जुड़ सकते हैं।